ಇದು ಗುರುವಾರ ವ್ಲಾಗ್ ನಾನು ಮಾಡ್ತಾಯಿದ್ದೀನಿ. ನಿನ್ನೆ ನಮ್ಮಮ್ಮ ಅಪ್ಪ ಇಬ್ಬರು ಹೋಗಿ ಬುಧವಾರನೇ ಹೂವೆಲ್ಲ ತೊಗೊಬಂದ್ರೆ ಹಬ್ಬಕ್ಕೆ ಏನೇನು ಬೇಕಂತ ಹೇಳಿ. ಸೊ ಇವಾಗ ನಮ್ಮ ಅಣ್ಣ ಬಂದಿದ್ದಾನೆ. ಸೊ ಅದಕ್ಕೆ ನಾನು ಕಾಲೇಜ್ ಮುಗಿಸ್ಕೊಂಡು ಈಗ ಬಂದೆ. ಬಾಳೆಕಂದೆಲ್ಲ ಬೇಕಿತ್ತು. ಸೊ ಅದಕ್ಕೆ ಅದು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನಾನೇನೋ ಅಲ್ಲಿ ಮಾರ್ಕೆಟ್ ವೀಡಿಯೋ ಮಾಡಲಿಲ್ಲ, ಕಾರಲ್ಲೇ ಕೂತಿದ್ದೆ. ನಮ್ಮ ಅಣ್ಣ ತೊಗೊಬಂದ. ಸೊ ನೋಡಿ ಇಲ್ಲಿ ಹಾಕಿದ್ದೀವಿ ಎಲ್ಲ. ಬಾಳೆಕಂದು ಜಾಸ್ತಿ ತಗೊಂಡೆ, ಯಾಕಂದರೆ ಚೂರು ಡಿಫ್ರೆಂಟಾಗಿ ಮಾಡೋಣ ಅಂತ ಡೆಕೋರೇಷನ್ನ. ಸಿಂಪಲಾಗಿ ಮಾಡ್ತಿದ್ದೀನಿ. ಅದನ್ನೇ ಬ್ಯಾಕ್ ಡ್ರಾಪಿಗೆಲ್ಲ ತಲೆಯೆಲ್ಲ ಕೆಡಿಸ್ಕೊಂಡು ಆ ಥರ ಮಾಡ್ತಲ್ಲ. ಈ ಸಲ ಹಬ್ಬ ಸಿಂಪಲಾಗಿ ಮಾಡ್ತಿದ್ದೀವಿ. ಸೊ ನಾನೀಗ ಬಳೆ ಎಲ್ಲ ಹಾಕೊಳಕ್ಕೆ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಎಲ್ಲ ತೊಗೊಂಡಾಯ್ತು. ಬರೀ ಬಾಳೆಕಂದು ಚೆಂಡು ತೊಗೋಬೇಕಿತ್ತು ಅಷ್ಟೇ, ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಗಾಯ್ಸ್, ನಾನು ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಮಧ್ಯಾಹ್ನನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಏನೂ ಇರಲಿಲ್ಲ, ಅಂದರೆ ಏನೂ ಮಾಡ್ತಾ ಇರಲಿಲ್ಲ ಹಬ್ಬಕ್ಕೆ ರೆಡಿ ಅಂತ. ಸೊ ಹಾಗಾಗಿ ಇವಾಗ ಮಾಡಬೇಕೆಲ್ಲ ಒಂದೊಂದಾಗಿ. ಸೀರೆ ಒಂದು ನಮ್ಮಮ್ಮ ನರಿಗೆ ಮಾಡಿ ಇಟ್ಟಿದ್ದಾರೆ, ನಾವು ಉಡಿಸಿಲ್ಲ, ಇನ್ನೂ ಉಡಿಸ್ಬೇಕೀಗ. ಸೊ ಅಂದರೆ ಏನು ಈ ಸಲ ಅಂದರೆ ಜಾಸ್ತಿ ಅಂದರೆ ಸ್ಟೆಪ್ ವೈಸ್ ಎಲ್ಲ ಏನು ಲಕ್ಷ್ಮೀನ ಕೂರಿಸ್ತಾ ಇಲ್ಲ, ಸಿಂಪಲ್ ಆ್ಯಂಡ್ ನೀಟಾಗಿ ಮಾಡ್ತಾಯಿದ್ದೀವಿ. ಸೊ ಇವಾಗೆಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ನನ್ನ ವ್ಲಾಗ್ನ ನೀವು ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿರೋ ಹಳೆ ವಿಡಿಯೋಸ್ ಕೂಡ ಚೆಕ್ ಮಾಡಿ. ಆ್ಯಂಡ್ ಹಬ್ಬಕ್ಕೆ ಅಂತ ಏನು ಎಕ್ಸ್ಟ್ರಾ ಶಾಪಿಂಗ್ ಏನು ಮಾಡಿಲ್ಲ ಈ ಸಲ. ಸೀರೆ ಒಂದು ಮಾಡಿದ್ದೀವಿ, ಅದು ಬಿಟ್ಟರೆ ಹೂವು ಎಲ್ಲ ಏನು ಬೇಕೋ ಅದು ಫ್ಲವರ್ಸ್ ಏನಿದೆ ಅದನ್ನು ತೊಗೊಂಡಿದ್ದೀವಿ ಅಷ್ಟೇ. ತುಂಬ ಶಾಪಿಂಗ್ ಎಲ್ಲ ಏನೂ ಮಾಡಲಿಲ್ಲ ಈ ಸಲ. ಅಂದರೆ ಎಲ್ಲ ಇದೆ, ಆಲ್ಮೋಸ್ಟ್ ತೊಗೊಂಡಿದ್ದೀನಿ ಎಲ್ಲ. ಗಾಯ್ಸ್, ಇವಾಗ ತಡಿ ಒಂದು ನಿಮಿಷ, ತಡಿಯೋ. ಸೊ ಗಾಯ್ಸ್, ಏನಂದರೆ ನಾನು ಈ ಸಲ ಕೆಳಗಡೆ ಕೂರಿಸ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಏನೂ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಬ್ಯಾಕ್ ಡ್ರಾಪ್ ಎಲ್ಲ ಏನೂ ಮಾಡಿಲ್ಲ ನಾನು. ಇವಾಗ ಬಾಳೆಕಂದು ತಂದಿದ್ದೀನಿ, ಒಂದೇ ಕಡೆಗೆ ಜೋಡಿಸ್ಬಿಟ್ಟು ಮುಂದೆ ದೇವ್ರು ಕೂರಿಸೋ ಥರ. ಸೊ ಈಗ ಎಲ್ಲ ಮ್ಯಾಟ್ ಹಾಕಿ ರೆಡಿ ಮಾಡ್ತೀನಿ. ಸೊ ಅದನ್ನ ನಿಮಗೂ ಕೂಡ ತೋರಿಸ್ತೀನಿ, ಓಕೆನಾ? ಲೈಕ್ ಸಿಂಪಲ್, ನಾನೇ ಓನ್ ಐಡಿಯಲ್ಲಿ ಈ ಥರ ಮಾಡೋಣ ಅಂದ್ಕೊಂಡಿದ್ದೆ, ಅದಕ್ಕೆ ತಂದಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಹೆಂಗೋ ಒಂದು ಚೆನ್ನಾಗಿಲ್ಲ ಅಂದರೂ ಇಟ್ಸ್ ಓಕೆ, ಹೆಂಗೋ ಒಂದು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಮಾಡ್ತಾಯಿದ್ದೀನಿ. ನಾನು ಆ್ಯಂಗ್ರಿ ಬರ್ಡ್ ಅಲ್ಲ, ಯಾರು? ಸೊ ಗೈಸ್, ಏನಂದರೆ ಇವಾಗ ಮಾಡ್ತಾಯಿದ್ದೀವಿ ಡೆಕೋರ್ನ, ಸುಮ್ಮನೆ ಈ ಥರ. ಅದನ್ನು ಆದಮೇಲೆ ತೋರಿಸ್ತೀನಿ. ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ನಮ್ಮ ಅಣ್ಣ ಇಬ್ಬರೇ ಮಾಡಬೇಕು. ಅದಕ್ಕೆ ನೋಡಿ ಈ ಥರ ಆಗಿದೆ. ನನ್ನ ಐಡಿಯಾ ಗಾಯ್ಸ್, ಇವಳು ಏನೋ ಹಂಗೆ ಇಡ್ತೀನಿ ಅಂತಿದ್ಲು, ಅದಕ್ಕೆ ನಾನು ಇದೇ ತರ ಬೇಕು ಅಂದಿದೆ. ಇಟ್ಟಿದ್ರೆ ಒಂದ್ ಬಿದ್ರೆ ಎಲ್ಲ ಬಿದ್ದೋಗೋದಾಗ ಮೇಘನ ಓಡೋಗೋಯ್ತಿದ್ಲಿ ಹಿಡ್ಕೊಳಕ್ಕೆ. ಗೈಸ್, ಸಕ್ಕತ್ತಾಗಿ ಬಂದಿದೆ. ಅದು ನಮ್ಮ ಪ್ಲಾನ್. ಲೈಟ್ ಗೈಸ್, ಲೈಟ್ ಹಾಕ್ಬಿಡಿ ಅಂತ ಇದ್ರಿ. ಲೈಟ್ ಹಾಕಿರೋದಕ್ಕೆ ಹೆಂಗೆ ಲೈಟ್ ಹಿಂದೆ ಬಿಡಿಸಿದೀನಿ ಗೈಸ್, ಮುಂದೆ ಕಾಣೋದು ಚೆನ್ನಾಗಿ ಕಾಣಲ್ಲ ಅಂತ. ಈಗ ನಾನು ವಿತೌಟ್ ಲೈಟ್ ಆಫ್ ಮಾಡಿ, ಅಂದರೆ ವಿತೌಟ್ ಲೈಟ್ ಶೂಟ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಇನ್ನು ಸೀರೆ ಉಡಿಸ್ಬೇಕೀಗ. ಸೊ ಕಮ್ ಲೈಟ್ಸ್ ಡೂ. ಇದೆ ನೋಡ್ಬೋದು, ಚೆನ್ನಾಗಿ ಬಂದಿದೆ. ಈಗ ದೇವ್ರನ್ನೆಲ್ಲ ಕೂರಿಸಿದಾಗ ಆ ಸ್ಟೆಮ್ ಏನು ಕಾಣ್ತಿದೆ ಅದು ಮುಚ್ಕೊಳ್ಳುತ್ತೆ. ಸೊ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಈ ಸಲ. ಪ್ಲೇಟಿಗೆಲ್ಲ ಅಮ್ಮ ತುಂಬಿಟ್ಟಿದ್ದಾರೆ, ಕಾಯಿ ಆಮೇಲೆ ಹಣ್ಣು ಎಲ್ಲ. ಈಗ ಅದನ್ನೆಲ್ಲ ಅಲ್ಲಿ ಇಡ್ತೀವಿ. ಸೀರೆ ಉಡಿಸ್ಬೇಕು ಫಸ್ಟ್ ಈಗ. ಸೊ ಇದೆಲ್ಲ ಕಳ್ಸಕ್ಕೆ ಹಾಕೋ ಐಟಮ್ಸು. ಸೊ ಇದೆಲ್ಲ
ಗಾಯ್ಸ್ ಈ ಸಲ ನಾವು ಮೈಸೂರು ಸಿಲ್ಕ್ ಕುಡಿಸ್ತಾ ಇದ್ವಿ. ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ಕುಡಿಸ್ತಾ ಇರೋದು ದೇವ್ರಿಗೆ. ನಾವು ಇದು ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಟೈಮು. ನವಿ ಬ್ಲೂ ಕಲರ್, ಒಟ್ಟಲ್ಲಿ ಈ ಕಲರು. ಬ್ಲೌಸು ಕಟ್ ಮಾಡೋಂಗಿಲ್ವಲ್ಲ, ಅದಕ್ಕೇ ಬೇರೆ ಬ್ಲೌಸ್ ಮ್ಯಾಚ್ ಮಾಡ್ತಾ ಇದ್ದೀವಿ. ಈ ಕೋಲಿಗೆ ಸುತ್ತಬೇಕಲ್ಲ, ಅದಕ್ಕೇ. ಸೀರೆ ಆಮೇಲೆ ತೋರಿಸ್ತೀನಿ. ಏನಂದರೆ ನನಗೇನೆ ಹಬ್ಬ ಅಂದರೆ ಮೇಕಪ್ ಮಾಡೋದೆಲ್ಲ ಗೊತ್ತಲ್ಲ ಈಗ. ಅಂದ್ರೆ ಅವಾಗಿಂದ ನಾನೇ ದೇವ್ರ ಮುಖವಾಡ ರೆಡಿ ಮಾಡ್ತೀನಿ. ನಮ್ಮ ಅಮ್ಮಗೆ ರೆಡಿನೇ ಮಾಡೋಕ್ಕೆ ಕೊಡಲ್ಲ, ನಾನೇ ಮಾಡ್ತೀನಿ. ನಂಗೆ ಇಷ್ಟ ಹಂಗೆ. ಅದಕ್ಕೇ ಎಷ್ಟು ಟೈಮ್ ತೊಗೋತೀನಿ ಅಂದರೆ ಲಿಪ್ಸ್ಟಿಕ್ ಎಲ್ಲ ನಂಗೆ ಪರ್ಫೆಕ್ಟಾಗಿ ಬರಬೇಕಲ್ವ, ಆ ತುಟಿ ಲಿಪ್ಸ್ಟಿಕ್ಕು. ಅದಕ್ಕೇ ಹಚ್ಚಿ ಕ್ಲೀನಾಗಿ ಶೇಪೆಲ್ಲ ಮಾಡೋವರೆಗೆ 1 ಗಂಟೆ ಮಾಡ್ತೀನಿ. ಬಟ್ ಪರ್ಫೆಕ್ಟಾಗಿ ಬರಬೇಕಷ್ಟೆ. ಇವಾಗ ಎಲ್ಲ ರೆಡಿ ಮಾಡಿದ್ದೀವಿ ಆಲ್ರೆಡಿ. ನಿಮಗೆ ವೀಡಿಯೋ ಫಸ್ಟೇ ಬಂದಿರುತ್ತೆ ಅದು. ಸೊ ಈಗ ಸೀರೆ ಉಡಿಸ್ಬೇಕು. ಈಗ ಎಷ್ಟಮ್ಮ ಟೈಮು? 11 ವಾರ ಆಯಿತು ಗೈಸ್. ಈಗ ಸೀರೆ ಉಡಿಸ್ಬಿಟ್ಟು ಪ್ಲೇಟೆಲ್ಲ ಹಿಂಗೆ ಇಟ್ಟು ಅಮ್ಮ ಸೊ ಗೈಸ್ ಅದೇ ಪ್ಲೇಟೆಲ್ಲ ಇಟ್ಬಿಟ್ಟು ಮಲ್ಕೋತೀವಿ. ಆಮೇಲೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಣ. ಗೈಸ್ ಇದನ್ನು ಉಡಿಸ್ತಾ ಇದ್ದೀವಿ ಈ ಸಲ. ಸೊ ಉಡ್ಸಿದ ಮೇಲೆ ತೋರಿಸ್ತೀನಿ. ಇಲ್ಲೇ ಬೇರೆ ಕಲರ್ ಇದೆ, ಕ್ಯಾಮ್ರಾಗೆ ಬೇರೆ ಬರ್ತಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಲೈಟ್ ಆಫ್ ಮಾಡಿದ್ರೆ ಇದೇ ಕಲರ್ ಬರ್ತಿದೆ, ಬೇರೆ ಕಲರ್ ಬರ್ತಿದೆ ಕ್ಯಾಮ್ರಾಗೆ. ಇಟ್ಸ್ ಓಕೆ. ಈಗ ಸೀರೆ ಉಡ್ಸೋಣ. ಇದೇ ಕಳಸ. ಸೊ ಉಡ್ಸ್ಬಿಟ್ಟು ತೋರಿಸ್ತೀನಿ. ಬಿನ್ಗೆ ಸೀರೆ ಉಡ್ಸಿದ್ದೀವಿ ಹಿಂಗೆ. ಇನ್ನೂ ಡಾಬ್ ಹಾಕಬೇಕು. ಇಷ್ಟು ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಗೈಸ್ ಈ ಥರ ಸೀರೆ ಎಲ್ಲ ಉಡ್ಸಿ ರೆಡಿ ಮಾಡಿದ್ದೀವಿ. ಇಲ್ಲಿ ಇಟ್ಟಿದ್ದೀನಿ, ನೋಡೋಣ ಹೆಂಗೆ ಕಾಣತ್ತಂತ. ನೀರೆಲ್ಲ ಇನ್ನೂ ತುಂಬಿಲ್ಲ, ಬೆಳಗ್ಗೆ ತುಂಬ್ತೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ನಾಳೆ ದೇವ್ರ ಮುಖ ಎಲ್ಲ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಲಕ್ಷಣವಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಆಯಿತು. ಸೊ ಈಗ ಮಲ್ಕೋಬೇಕು. ಸೊ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ನಾನು ಹಬ್ಬದ್ದೇ ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ. ಸೊ ಹಾಗಾಗಿ ಪ್ರಿಪರೇಷನ್ದು ಸಪ್ರೇಟ್ ಹಾಕ್ಬಿಡೋಣ, ಇಲ್ಲ ಫಸ್ಟ್ ಪ್ರಿಪರೇಷನ್ದು ಹಾಕಮೇಲೆ ಹಬ್ಬದ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಪ್ರಿಪರೇಷನ್ದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಹಬ್ಬದ ವ್ಲಾಗ್ನೂ ಕೂಡ ಚೆಕ್ ಮಾಡಿ, ಓಕೆನಾ? ಸೊ ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಮ್ಮನೆ ಹಬ್ಬ ಹೇಗೆಲ್ಲ ಆಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಥರನೇ ಬೇಕು ಅಂತ ಡಿಫ್ರೆಂಟಾಗಿ, ಅಂದರೆ ಒಂದು ಸಲ ನಾವು ಕೆಳಗಡೆ ಕೂರಿಸೇ ಇಲ್ಲ, ಅದಕ್ಕೆ ಈ ಸಲ ಮಾಡೋಣ ಅಂತ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.